ಸೂರ್ಯೋ ದೇವಿ ಮುಷಸಂ ರೋಚಮಾನಾಂ ಮರ್ಯೋನಯೋಷಾ ಮಭ್ಯೇತಿ ಪಶ್ಚಾತ್ ಯತ್ರ ನರೋ ದೇವಯಂತೋ ಯುಗಾನಿ ವಿತನ್ವತೆ ಪ್ರತಿ ಭದ್ರಾಯ ಭದ್ರಂ. ಘಟ್ಟದ ಮೇಲಿನ ಋಗ್ವೇದಿಗಳು ಮಧ್ಯಾಹ್ನ ಸಂಧ್ಯಾ ವಂದನದ ಸೂರ್ಯೋಪಾಸನದಲ್ಲಿ ಹೇಳುವಂಥ ಒಂದು ಮಂತ್ರ ಗುಚ್ಛ. ಋಗ್ವೇದದ 1ನೇ ಮಂಡಲದಲ್ಲಿ 115ನೇ ಸೂಕ್ತ ಅದು. ಅದರಲ್ಲಿ ಇದು 2ನೇ ಮಂತ್ರ. ಅದರ ಅನ್ವಯಾರ್ಥವನ್ನು ನೋಡೋಣ. ಅರ್ಥವನ್ನು ಈ ಹಿಂದೆನೆ ನೋಡಿದ್ದೇವೆ. ಮರ್ಯಃ ಅಂತ ಶಬ್ದ. ಮರ್ಯಃ ಅಂದರೆ ಮರಣವ ಇರುವಂತಹ ಒಬ್ಬ ವ್ಯಕ್ತಿ. ಮರ್ಯಾಹ ಮರಣವಂತಹ ಅಪಿ ದೇವಾಹ ಅಂತ ಆಚಾರ್ಯರು ಋಗ್ಭಾಷ್ಯದಲ್ಲಿ ಮರ್ಯ ಅನ್ನೋ ಶಬ್ದಕ್ಕೆ ಮರಣವುಳ್ಳವರು, ಒಟ್ಟಾರೆ ಮನುಷ್ಯ ಅಂತ ಅರ್ಥ, ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಅಂತ ಅರ್ಥ. ದೇವತೆಯೂ ಆಗಬಹುದು ಅಥವಾ ಮನುಷ್ಯನೂ ಆಗಬಹುದು, ಒಟ್ಟಾರೆ ಒಬ್ಬ ವ್ಯಕ್ತಿ ಅಂತ ಅರ್ಥನೂ ಕೂಡ ಆಗಬಹುದು. ಮುಖ್ಯವಾಗಿ ಅದು ಇಲ್ಲಿ ಗಂಡಸನ್ನು ಹೇಳ್ತದೆ. ಮತ್ತೆ ಕೋಶಗಳ ಅನುಸಾರವಾಗಿ ಗಂಡು ಪ್ರಾಣಿಯನ್ನು, ಗಂಡು ಮನುಷ್ಯನನ್ನ ಗಂಡಸನ್ನೇ ಹೇಳುವುದಲ್ಲದೆ ಗಂಡು ಕುದುರೆ, ಗಂಡು ಒಂಟೆ ಅಥವಾ ಯಾವುದೇ ಮೇಲ್ ಪ್ರಾಣಿ ಅದೆಲ್ಲವನ್ನು ಕೂಡ ಹೇಳ್ತದೆ. ಹೀಗೆ ಯಾವುದೇ ಒಂದು ಕುದುರೆ ಅಥವಾ ಒಂಟೆ ಅಥವಾ ಒಂದು ಗಂಡು ಪ್ರಾಣಿ ಅಥವಾ ಒಬ್ಬ ಗಂಡಸು ಹೀಗೆ ಮರ್ಯ ಶಬ್ದಕ್ಕೆ ಅರ್ಥ ಆಗ್ತದೆ. ಅದಲ್ಲದೆ ಮರ್ಯ ಅಂದ್ರೆ ಒಬ್ಬ ಪ್ರೇಮಿಯಾದವನು ತನ್ನ ಪ್ರೇಮಿಕೆಯನ್ನ ಹಿಂಬಾಲಿಸಿ ಹೋಗ್ತಾನೆ ಅನ್ನುವ ಒಂದು ದೃಷ್ಟಾಂತವನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಮರ್ಯ ಅನ್ನೋ ಶಬ್ದಕ್ಕೆ ಲವರ್, ಸೂಟರ್ ಹೀಗೆಲ್ಲ ಅರ್ಥಗಳನ್ನು ಕೂಡ ಕೋಶಗಳಲ್ಲಿ ಹೇಳ್ತಾರೆ. ಹಾಗಾಗಿ ಮರ್ಯ ಅಂದ್ರೆ ಒಬ್ಬ ಪ್ರೇಮಿಯಾದವನು. ರೋಚಮಾನಾಂ ಯೋಷಾಂ ನ, ರೋಚಮಾನಾಂ ಸುಂದರಿಯಾದ, ಯೋಷಾಂ ತನ್ನ ಪ್ರೇಮಿಕೆಯನ್ನು, ನ ಅದರಂತೆ ಪ್ರೇಮಿಕೆಯನ್ನು ಹೇಗೋ ಹಾಗೆ, ಸೂರ್ಯ ಭಗವಂತನು, ಉಷಸಂ ದೇವೀಂ ಲಕ್ಷ್ಮೀದೇವಿಯನ್ನು, ಪ್ರಕೃತಿ ದೇವಿಯನ್ನು, ಸೂರ್ಯ ಅಂದ್ರೆ ಪರಮಪುರುಷನಾದ ನಾರಾಯಣ, ಅವನು ದೇವಿ ಮುಷಸಂ ಪ್ರಕೃತಿ ದೇವಿಯನ್ನು ಪಶ್ಚಾತ್ತಭ್ಯೇತಿ ಹಿಂಬಾಲಿಸುತ್ತಾನೆ ಅಂತ ಅರ್ಥ. ಇದು ಆ ಶಬ್ದಗಳಿಗೆ ಅರ್ಥ. ಯತ್ರ ನರೋ ದೇವಯಂತೋ ಯುಗಾನಿ, ಯತ್ರ ಯಾವ ಕಾಲದಲ್ಲಿ, ಯತ್ರ ಯಾವ ಕಾಲದಲ್ಲಿ, ಯಾವ ಉಷಃಕಾಲದಲ್ಲಿ, ದೇವಯಂತಹ ನರಹ, ದೇವಯಂತಹ ನರಹ, ದೇವಯಂತಹ ಭಗವಂತನನ್ನು ಯಾಗಾದಿಗಳ ಮೂಲಕ ಪೂಜಿಸಲು ಬಯಸುವಂತಹ, ನರಹ ಅದು ಬಹುವಚನ, ಮನುಷ್ಯರು ಅಥವಾ ದೇವತೆಗಳು ಯಾರಾದರೂ, ಪ್ರತಿಭದ್ರಾಯ ತಮ್ಮ ತಮ್ಮ ಮಂಗಳಕ್ಕಾಗಿ, ಭದ್ರಂ ಮಂಗಳಕಾರಿ ಕಾರ್ಯವನ್ನು, ಹಾಗೆ ಯುಗಾನಿ ಜ್ಞಾನ ಕಾರ್ಯಗಳನ್ನು ಮತ್ತು ಸಂಧ್ಯಾ ದೇವಪೂಜಾ ಮೊದಲಾದ ದ್ರವ್ಯ ಯಜ್ಞಗಳನ್ನು, ಕಳೆದ ದಿವಸ ಅದನ್ನು ಹೇಳಿದ್ದೆ. ಜ್ಞಾನ ಯಜ್ಞಗಳನ್ನು ದ್ರವ್ಯ ಯಜ್ಞಗಳನ್ನು ಎರಡನ್ನೂ ಕೂಡ ಪ್ರತಿಯೊಬ್ಬರು ಕೂಡ ಮಾಡ್ತಾರೆ ಆ ಉಷಃಕಾಲದಲ್ಲಿ. ಅಂತಹ ಉಷಃಕಾಲದಲ್ಲಿ ಸೂರ್ಯ ಈ ಉಷಃಕಾಲವನ್ನ ಹಿಂಬಾಲಿಸಿ ಬಂದ. ಉಷಃಕಾಲ ಮೊದಲು ಬಂತು, ಸೂರ್ಯ ಆಮೇಲೆ ಬಂದ ಅಂತ ಹೀಗಾದ್ರ ಅರ್ಥ. ಅಲ್ಲಿರುವಂತಹ ಶೃಂಗಾರ ನಾನು ಕಳೆದ ದಿವಸ ಹೇಳಿದಂತೆ ಪರಮಪುರುಷನಾದ ನಾರಾಯಣ ಮತ್ತೆ ಪ್ರಕೃತಿ ದೇವತೆಯಾದಂತಹ ಲಕ್ಷ್ಮೀದೇವಿಗೆ ಸಂಬಂಧಪಟ್ಟದ್ದು. ಪ್ರತಿ ಭದ್ರಾಯ ಭದ್ರಂ ಅನ್ನೋದಕ್ಕೆ ಈ ಹಿಂದೆ ನೋಡಿದ ವ್ಯಾಖ್ಯಾನಗಳಲ್ಲಿ ಪ್ರತ್ಯೇಕ ಅನ್ವಯವನ್ನ ಹೇಳಿದ್ರು. ಯುಗಾನಿ ವಿತನ್ವತೆ, ಜ್ಞಾನ ಕಾರ್ಯ, ಜ್ಞಾನಯಜ್ಞ ಮತ್ತು ದ್ರವ್ಯ ಯಜ್ಞಗಳನ್ನು ಉಷಃಕಾಲದಲ್ಲಿ ಮಾಡ್ತಾರೆ. ಮತ್ತೆ ಈ ನಾವೆಲ್ಲರೂ ಕೂಡ ಮಂಗಳ ಸ್ವರೂಪನಾದ ಸೂರ್ಯನನ್ನು ಭದ್ರಾಯ ಮಂಗಳಕ್ಕಾಗಿ ಸ್ತೋತ್ರ ಮಾಡೋಣ ಅಂತ ಇನ್ನೊಂದು ಅಧ್ಯಾಹಾರ ಮಾಡಿಕೊಂಡು ಅರ್ಥ ಹೇಳಿದ್ರು. ಆ ಅರ್ಥವನ್ನು ಕಳೆದ ದಿವಸ ಹೇಳಿದ್ದೆ. ಇಡೀ ಶ್ಲೋಕಕ್ಕೆ ಏಕಾನ್ವಯ ಮಾಡಿಕೊಂಡು ಆ ಭದ್ರಂ ಅನ್ನೋ ಶಬ್ದಕ್ಕೆ ಅವರು ಮಾಡುವಂತಹ ಕಾರ್ಯಕ್ಕೇನೆ ಅನ್ವಯಿಸಿ ಹೇಳಿದ್ದೇನೆ. ಮಂಗಳಕರವಾದ ಕಾರ್ಯವನ್ನು ಮಾಡ್ತಾರೆ ಮತ್ತು ಯುಗಾನಿ ನಾನಾ ಥರದ ಜ್ಞಾನ ಯಜ್ಞಗಳನ್ನು ದ್ರವ್ಯ ಯಜ್ಞಗಳನ್ನು ಮಾಡ್ತಾರೆ. ಹೀಗೆ ಇಡೀ ಶ್ಲೋಕಕ್ಕೆ ಒಂದೇ ಅನ್ವಿತಾರ್ಥವನ್ನು ಹೇಳುವುದು ಈ ಭಾಗದ ಉದ್ದೇಶ.
ಹೀಗೆ ಒಟ್ಟಾರೆ ಅದರದು ಅನ್ವಯ ಅರ್ಥ ಆಗ್ತದೆ. ಯತ್ರ ದೇವಯಂತಹ ನರಾಹ ಪ್ರತಿಭದ್ರಾಯ ಭದ್ರಂ ಯುಗಾನಿ ವಿತನ್ವತೆ ತಾಂ ರೋಚಮಾನಾಂ ಉಷಸಂ ದೇವೀಂ ಸೂರ್ಯಃ ಮರ್ಯಃ ರೋಚಮಾನಾಂ ಯೋಷಾಂ ನ ಪಶ್ಚಾತ್ ಅಭ್ಯೇತಿ. ಇದು ಪೂರ್ಣವಾದಂತಹ ಅನ್ವಯ. ರೋಚಮಾನಾಂ ಅಂತನ್ನುವುದನ್ನು ದೇವಿ ಮುಷಸಂ ಅನ್ನೋದಕ್ಕೂ ಅನ್ವಯ ಮಾಡ್ಕೊಳ್ಬಹುದು, ಯೋಷಾಮ್ ಅನ್ನೋದಕ್ಕೂ ಅನ್ವಯ ಮಾಡ್ಕೊಳ್ಬಹುದು.